ಈ ಸರ್ಕಾರಿ ಕಾಲೇಜು ಮುಂದೆ ಯಾವ ಖಾಸಗಿ ಕಾಲೇಜು ಇಲ್ಲ. ಅಷ್ಟರ ಮಟ್ಟಿಗೆ ತನ್ನದೇ ಆದಂತ ಛಾಪನ್ನ ಮೂಡಿಸ್ತಾ ಇದೆ ಖಾಸಗಿ ಕಾಲೇಜುಗಳು. ಈ ಸರ್ಕಾರಿ ಕಾಲೇಜು ಮುಂದೆ ಫುಲ್ ಡಲ್ ಆಗಿದೆ. ಬಾಗಲಕೋಟೆಯ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿದು. ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯದಿಂದಲೂ ಕೂಡ ಸ್ಟೂಡೆಂಟ್ ಬಂದು ದಾಖಲಾಗ್ತಿದ್ದಾರೆ. 3,000 ಗಡಿ ದಾಡ್ತಾ ಇದೆ ಸ್ಟೂಡೆಂಟ್ಸ್ ಅಡ್ಮಿಷನ್ ಇಲ್ಲಿ. ಒಂದಲ್ಲ ಎರಡಲ್ಲ, ದಿನಕ್ಕೆ 3 ಪಾಳಿಯಲ್ಲಿ ಪಾಠ ಬೋಧನೆ ಮಾಡಲಾಗ್ತಿದೆ. ಬೆಳಗ್ಗೆ 7:30ರಿಂದ ಫಸ್ಟ್ ಶಿಫ್ಟ್, ಇನ್ನು 10 ಗಂಟೆಗೆ ಒಂದು ಸೆಕೆಂಡ್ ಶಿಫ್ಟ್, ಇನ್ನು 12:30ಕ್ಕೆ ಮೂರನೇ ಶಿಫ್ಟ್ ಆರಂಭ ಆಗುತ್ತೆ. ಕಾಲೇಜಲ್ಲಿ 800 ಸ್ಟೂಡೆಂಟ್ಸ್ ಇರಬೇಕಾದಲ್ಲಿ 3,000 ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ. ಬಡ ಮಕ್ಕಳಿಗೆ ವರದಾನ ಆಗಿದೆ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಕಾಲೇಜಿನೊಂದಿಗೆ ವಿದ್ಯಾರ್ಥಿಗಳ ಆಯ್ಕೆಗೆ ಖಾಸಗಿ ಕಂಪನಿಗಳು ಕೂಡ ಅಲ್ಲಿ ಬರ್ತಿದ್ದಾವೆ. ಅಂದ್ರೆ ಅಡ್ಮಿಷನ್ ಆಗಲು ಬಂದಂತ ಸೀಟ್ ಸಿಗದೆ ಕೆಲ ವಿದ್ಯಾರ್ಥಿಗಳ ನಿರಾಸೆ ಆಗ್ತಿದೆ. ಇಲ್ಲಿ ಕೊಠಡಿಗಳ ಸಂಖ್ಯೆಯನ್ನ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಸ್ಟೂಡೆಂಟ್ಸ್ಗಳು ಮನವಿ ಮಾಡ್ತಿದ್ದಾರೆ. ಯಾಕಂದ್ರೆ 800 ಸ್ಟೂಡೆಂಟ್ಸ್ ಇರಬೇಕಾದಂತ ಕಾಲೇಜಲ್ಲಿ 3,000 ವಿದ್ಯಾರ್ಥಿಗಳಿದ್ದಾರೆ. ನಿಜಕ್ಕೂ ಹೈಫೈ, ನ್ಯಾಷನಲ್, ಇಂಟರ್ನ್ಯಾಷನಲ್ ಈ ಖಾಸಗಿ ಕಾಲೇಜ್ಗಳನ್ನ ಕೂಡ ಮೀರಿಸ್ತಾ ಇದೆ. ಅಡ್ಮಿಷನ್ ಕಾಯಿ ಬಂದಿದ್ದೀವಿ ನಾವು. ಅಡ್ಮಿಷನ್ ಕಾಲಾಗಿ ಬಂದ್ರೆ ಸೀಟೇ ಇಲ್ಲ ಅಂತಿದ್ದಾರೆ ಸರ್. ಇದು ಗೌರ್ಮೆಂಟ್ ಕಾಲೇಜ್ ಬಾಗಲಕೋಟೆ. ಸೀಟ್ ಇಲ್ಲ ಅಂತಿದ್ದಾರೆ. ಹೋದ ವರ್ಷ 300 ಸೀಟ್ ಅಷ್ಟೇ ಇದ್ರಂತೆ. ಈ ಸಲ 2,800 ಸೀಟು ಜಾಸ್ತಿ. ಹಾಗಾಗಿ ಸೀಟ್ ಇಲ್ಲ. ನೆಕ್ಸ್ಟ್ ಬೇರೆ ಯಾವ್ದಾದ್ರು ಕಾಲೇಜ್ ನೋಡ್ರಿ ಅಂತಾರೆ. ಬೇರೆ ಕಾಲೇಜಿಗೆ ಹೋದ್ರೆ ನಮಗೆ ಅಷ್ಟು ಕನ್ಫರ್ಮ್ ಇದನ್ನಾಗಲ್ಲ, ಅಡ್ಜಸ್ಟ್ಮೆಂಟ್ ಆಗಲ್ಲ. ಅದಕ್ಕೆ ನಾವು ಇದೇ ಕಾಲೇಜ್ ಬಂದಿದ್ದೀವಿ. ಕಾಲೇಜ್ ಸ್ವಲ್ಪ ಚೆನ್ನಾಗಿದೆ. ನಾವು ರಾಮದುರ್ಗ, ಬೆಳಗಾವಿ ಜಿಲ್ಲಾ, ಅಲ್ಲಿಂದ ಬಂದಿದ್ದೀವಿ. ಕಾಲೇಜ್ 2,800 ಜನಕ್ಕೆ ಕ್ಲಾಸ್ ಹೇಳೋಕ್ಕೆ ಆಗಲ್ಲ. ಶಿಫ್ಟ್ ವೈಸ್ ಹೇಳ್ತಿದ್ದಾರೆ. ಇಲ್ಲಿ ಶಿಫ್ಟ್ ವೈಸ್ ಕಾಲೇಜ್ನಲ್ಲಿ ಹೇಳ್ತಿದ್ದಾರೆ ಕ್ಲಾಸ್ಗಳನ್ನು. ಹಾಗಾಗಿ ಗೌರ್ಮೆಂಟ್ ಕಡೆ ನಾನು ಕೊಠಡಿಗಳನ್ನು ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಗೌರ್ಮೆಂಟ್ ಕಡೆ ನಾನು ಇದನ್ನ ಮಾಡ್ಕೊತೀನಿ, ಮನವಿ ಮಾಡ್ಕೊತೀನಿ. ಸೀಟ್ ಇಲ್ಲ ಅಂತಿದ್ದಾರೆ ಸರ್. ನಾನು 3ನೇ ಬಾರಿಗೆ ಹೋಗಿ ಬರೋದು ಇಲ್ಲಿಂದ. ಶಿಕ್ಷಣ ಪೂರ್ತಿ ಚಲೋ ಇದೆ ಸರ್. ನಮ್ಮ ಹುಡುಗರು ಇಲ್ಲೇ ಕಲ್ತಿದ್ದಾರೆ. ಅವ್ರು ಬಂದು ಹೇಳಿದ್ರು ಕಾಲೇಜ್ ಚೆನ್ನಾಗಿದೆ ಇಲ್ಲೇ. 2018ರಿಂದ ಇಲ್ಲಿವರೆಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆ ಭಾಳ ಗಣನೀಯವಾಗಿ ಹೆಚ್ಚುತ್ತಾ ಹೋಗ್ತಾ ಇದೆ. 2018ರಲ್ಲಿ 300 ಇದ್ದಂಥದ್ದು 2019ರಲ್ಲಿ ಒಂದೇ ಸಾರಿ 800 ಆಯಿತು, ಆಮೇಲೆ 1,500 ಆಯಿತು. ಇವತ್ತಿಗೆ 2025ಕ್ಕೆ ನಮ್ಮ ಕಾಲೇಜು 3,000 ವಿದ್ಯಾರ್ಥಿಗಳ ಗಡಿನ ದಾಟ್ತಾ ಇದೆ. ಇಂತಹ ಬೆಳವಣಿಗೆಗೆ ಮುಖ್ಯ ಕಾರಣ ಏನಂತಂದರೆ ನಮ್ಮ ಕಾಲೇಜಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ಕಾಲೇಜು ಬಹಳ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತೆ. ಸರ್ಕಾರಿ ಕಾಲೇಜು ಅಂದ ತಕ್ಷಣ ತಾತ್ಸಾರ ಜಾಸ್ತಿ, ನೆಗ್ಲಿಜೆನ್ಸ್ ಜಾಸ್ತಿ. ಆದರೆ ನಮ್ಮ ಕಾಲೇಜಲ್ಲಿ ಪ್ರತಿಯೊಬ್ಬರು ಬೋಧಕೇತರ ಸಿಬ್ಬಂದಿ ಇರ್ಬೋದು, ಎಲ್ಲ ಆಡಳಿತ ಮಂಡಳಿ ಇರ್ಬೋದು, ಎಲ್ಲರೂ ಕೂಡ ಬಹಳ ಕಾಳಜಿ ವಹಿಸಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ತಾರೆ. ಶಿಕ್ಷಣ ಕೊಡೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪದವಿಯ ಮುಗಿದ ತಕ್ಷಣವೇ ಅವರಿಗೆ ಉದ್ಯೋಗದ ಭರವಸೆ ನಮ್ಮ ಕಾಲೇಜಲ್ಲಿ ಬಹಳ ವಿಶೇಷವಾಗಿದೆ. ಯಾಕಂದರೆ ಎಲ್ಲ ಕಾಲೇಜುಗಳಲ್ಲಿ ಪಾಠ ಮಾಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ಪದವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಬಾಗಲಕೋಟೆಯ ರಿಪೋರ್ಟರ್ ಅಶೋಕ್ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಅಶೋಕ್, ನಿಜಕ್ಕೂ ಕೂಡ ನಮ್ಮ ಸರ್ಕಾರಿ ಶಾಲೆಯ ಈ ಒಂದು ಪ್ರಗತಿ ಏನಿದೆಯಲ್ಲ, ನಿಜಕ್ಕೂ ಖುಷಿ ಆಗ್ತಿದೆ. ಒಟ್ಟಿನಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಈ ಕಾಲೇಜಿನ ವಿಶೇಷತೆಗಳು ಏನು ಅಶೋಕ್? ಅಖಿಲೇಶ್, ಬಾಗಲಕೋಟೆ ಜಿಲ್ಲೆ ನವನಗರದಲ್ಲಿರುವಂತಹ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಏನಿದೆ, ಸಾಕಷ್ಟು ಖ್ಯಾತಿ ಪಡೆದಿದೆ. ಯಾಕಂದ್ರೆ ಈ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಸಾಕಷ್ಟು ಉಪನ್ಯಾಸಕರ ಸಂಖ್ಯೆ ಹೆಚ್ಚಿದೆ. ಆದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಈ 2018ರಲ್ಲಿ ಕೇವಲ 300 ಇತ್ತು. ಈ 2006ರಿಂದ ಈ ಒಂದು ಕಾಲೇಜ್ ಆರಂಭ ಆಗಿರುವಂತದ್ದು ಹಂತ ಹಂತವಾಗಿ ಬೆಳೀತಾ ಬಂದಿರುವಂತದ್ದು. ಅದಕ್ಕೆ ಪೂರಕವಾಗಿ ಎಲ್ಲ ಸೌಕರ್ಯ ನಮ್ಮ ಸರ್ಕಾರದಿಂದ ಏನು ಬರ್ಬೇಕು ಅದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಆಗ್ತಾ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಸುತ್ತಮುತ್ತಲು ಇರುವಂತಹ ಏನು ಕೇವಲ ಬಾಗಲಕೋಟೆ ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಬರೋಕೆ ಆರಂಭಿಸಿರುವಂತದ್ದು. ಜನ ಏನು ಪ್ರತಿ ವರ್ಷಕ್ಕೆ ದಾಖಲಾತಿಗಳನ್ನು ನೋಡ್ತಾ ಹೋದ್ರೆ ಈಗ ಸದ್ಯಕ್ಕೆ ಪ್ರಸ್ತುತವಾಗಿ ಕಾಲೇಜಿನಲ್ಲಿ ಏನು 2008ರಿಂದ 3,000 ವಿದ್ಯಾರ್ಥಿಗಳು ಇಲ್ಲಿ ದಾಖಲಾತಿಗೆ ಏನು ಹೊಸದಾಗಿ ಪ್ರವೇಶ ಪಡ್ಕೊಂಡು ಈ ವರ್ಷದಿಂದ ತರಗತಿಗೆ ಬರುವಂತದ್ದು ಆಗಿದೆ. ಹೀಗಾಗಿ ಇಲ್ಲಿ ಕಟ್ಟಡಗಳ ಕೊರತೆ ಇಲ್ಲಿ ಎದ್ದು ಕಾಣ್ತಿರುವಂತದ್ದು. ಯಾಕಂದ್ರೆ 100ಕ್ಕೂ ಹೆಚ್ಚು ಉಪನ್ಯಾಸಕರು ಈ ಕಾಲೇಜಿನಲ್ಲಿ ಏನು ಬೋಧನೆ ಮಾಡಕ್ಕೆ ಇದ್ದಾರೆ. ಆದ್ರೆ
ಅದಕ್ಕೆ ತಕ್ಕಂತೆಯೇ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಈ ಕಾಲೇಜಿಗೆ ಬರ್ತಿರುವಂತದ್ದು. ಆದ್ರೆ ಪೂರಕವಾಗಿ ಅದಕ್ಕೆ ಕಟ್ಟಡಗಳ ಕೊರತೆ ಎದ್ದು ಕಾಣ್ತಿದೆ. ಹೀಗಾಗಿ ಬರುವಂತಹ ಈ ಸಾಕಷ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪ್ರವೇಶಕ್ಕೆ ಏನು ಬರ್ತಾ ಇದ್ದಾರೆ. ಆದ್ರೆ ಅವ್ರನ್ನ ವಾಪಸ್ ಕಳಿಸುವಂತ ಕೆಲಸ ಆಗ್ತಿದೆ. ಯಾಕಂದ್ರೆ ಇಲ್ಲಿ 3 ಹಂತದಲ್ಲಿ ಈ ಒಂದು ತರಗತಿ ಬೋಧನೆ ನಡೀತಿದೆ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಕಾಲೇಜಲ್ಲಿ ಪ್ರವೇಶ ಪಡೆದ್ರಿಂದಾಗಿ ಒಂದೇ ಹಂತದಲ್ಲಿ ಬೋಧನೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಹಂತವಾಗಿ 3 ಶಿಫ್ಟ್ ನಲ್ಲಿ ಈ ಒಂದು ಪಾಳೆ ಹಾಕೊಂಡು ಅವರೇ ಸ್ವಯಂ ಪ್ರೇರಿತವಾಗಿ ಏನು ಪ್ರಿನ್ಸಿಪಾಲ್ ಇದ್ದಾರೆ ನಾರಾಯಣ ಅರುಣ್ ಕುಮಾರ್ ಗಾಳಿ ಅನ್ನೋರು ಏನು ಪ್ರಿನ್ಸಿಪಾಲ್ ಇದ್ದಾರೆ, ವ್ಯವಸ್ಥಿತವಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ, ಅವ್ರ ಕಲಿಕೆಗೆ ತೊಂದರೆ ಆಗದಂತೆ ರೀತಿಯಲ್ಲಿ ಒಂದು ತರ ಏನು ಬೋಧನೆ ನೀಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿನ ಆಕರ್ಷಕವಾಗಂತ ಮತ್ತೆ ಇದಲ್ಲದೆ ಏನಂದ್ರೆ ಇಲ್ಲಿ ಏನು ತೃತೀಯ ಪದವಿಯನ್ನು ಪಡೆದು ಪೂರೈಸಿ ಮುಂದಿನ ಹಂತಕ್ಕೆ ಹೋಗ್ತಾರೆ. ಅವರಿಗೆ ಇಲ್ಲಿಂದನೇ ಬೇರೆ ಬೇರೆ ಕಂಪನಿಗಳನ್ನ ಕೌನ್ಸಿಲಿಂಗ್ ಮಾಡಿ ಅಲ್ಲಿ ಕಳಿಸುವಂತ ವ್ಯವಸ್ಥೆ ಕೂಡ ಇಲ್ಲಿ ಇರೋದ್ರಿಂದಾಗಿ ಇಲ್ಲಿ ಉದ್ಯೋಗ ಸೃಷ್ಟಿ ಕೂಡ ಈ ಕಾಲೇಜಿನಿಂದ ಆಗುತ್ತೆ. ಹೀಗಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಅಲ್ಲದೆ ಪಕ್ಕದ ಮಹಾರಾಷ್ಟ್ರದ ರಾಜ್ಯಗಳಿಂದ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಬಂದು ತರಗತಿಗೆ ಅವಕಾಶ ಪ್ರವೇಶ ಪಡ್ತಿರುವಂತ ಕೆಲಸ ಆಗ್ತಿರುವಂತದ್ದು. ಅಖಿಲೇಶ್. ಎಸ್, ಧನ್ಯವಾದಗಳು ಅಶೋಕ್ ತಮ್ಮೆಲ್ಲ ಮಾಹಿತಿಗೆ.